ನನ್ನ ತಂದೆ ಸಿಎಂ ಅಂತ ಯತೀಂದ್ರ ಅಂತಾರೆ, ನನ್ನ ಅಣ್ಣ ಸಿಎಂ ಆಗ್ತಾರೆ ಅಂತ ಡಿಕೆ ಸುರೇಶ್ ಹೇಳ್ತಾರೆ. ಕಾಂಗ್ರೆಸ್ ನಾಯಕರು ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಕಲಾಪ ಮುಂದೂಡಿಕೆಯಾದರೂ ಸದನದಲ್ಲೇ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಆಪ್ತ ಶಾಸಕರ ಜೊತೆಗೆ ತಮ್ಮ ಆಸನದಲ್ಲಿ ಕುಳಿತು ಡಿಕೆ ಶಿವಕುಮಾರ್ ಮಾತುಕತೆ. ರವಿ ಗಣಿಗ, ಆನೇಕಲ್ ಶಿವಣ್ಣ, ಶ್ರೀನಿವಾಸ್, ಹ್ಯಾರಿಸ್, ರೂಪಾ ಶಶಿಧರ್ ಜೊತೆಗೆ ಚರ್ಚಿಸುವಾಗ ಪ್ರಿಯಾಂಕಾ ಖಾರ್ಗೆ ಕೂಡ ಎಂಟ್ರಿ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಒನ್ ಲೈನ್ ಆನ್ಸರ್. ಹೈಕಮಾಂಡ್ ನಿರ್ಧಾರದಂತೆ ನಡೆದುಕೊಳ್ತೇವೆ ಎಂದ ಸಿಎಂ. ಪುತ್ರನ ಜೊತೆಯಲ್ಲಿ ಒಂದೇ ಕಾರ್ನಲ್ಲಿ ಹೊರಟ ಸಿದ್ದರಾಮಯ್ಯ. ಪದೇ ಪದೇ ನಾನೂ ಹೇಳಿದ್ದೇನೆ, 2028ರವರೆಗೂ ಸಿಎಂ ಸಿದ್ದರಾಮಯ್ಯ ಆಗೇ ಇರ್ತಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಯತೀಂದ್ರ ಕೂಡ ಅವರ ಅಭಿಪ್ರಾಯವನ್ನ ಹೇಳಿದ್ದಾರೆ ಎಂದ ಸಚಿವ ಜಮೀರ್ ಅಹಮದ್ ಖಾನ್. ದ್ವೇಷ ಭಾಷಣ ಬಿಲ್ ತರೋ ಮೂಲಕ ಬಿಜೆಪಿ ನಾಯಕರ ಟಾರ್ಗೆಟ್. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆಗೆ ಕಾಳಜಿ ಇಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.